Advanced Corporate Accounting, Chapter 2, Session 18, Mergers and Acquisition of Companies. In the previous session, we discussed Step 4, Closing Entries in the books of transferee company. Now let us continue with the journal entries. Last session ನಲ್ಲಿ pooling of interest method ಇದ್ರೆ ಅಂದ್ರೆ in case of merger ಇತ್ತು ಅಂದ್ರೆ nature of merger ಇತ್ತು ಅಂದ್ರೆ ಯಾವ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು ಅಂತ ನೋಡಿದ್ವಿ. ನಾವು ಲೆಟ್ ಅಸ್ ಕಂಟಿನ್ಯೂ ವಿತ್ ಕೇಸ್ ಬಿ. ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್, ದ ಪರ್ಚೇಸ್ ಮೆಥಡ್ ಅಲ್ಲಿ ಇದ್ರೆ ಯಾವ ರೀತಿ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು ಅಂತ. ವೇರಿಯಸ್ ಅಸೆಟ್ಸ್ ಟೇಕನ್ ಓವರ್ ವ್ಯಾಲ್ಯೂಸ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್ ಬ್ಯಾಲೆನ್ಸ್ ಅಮೌಂಟ್. ಇನ್ ಕೇಸ್ ಲಯಬಿಲಿಟೀಸು, ಸ್ಟ್ಯಾಟ್ಯೂಟರಿ ರಿಸರ್ವ್ ಮತ್ತೆ ಪರ್ಚೇಸ್ ಕನ್ಸಿಡರೇಷನ್ ಈ ಮೂರು ವ್ಯಾಲ್ಯೂಸ್ಗಿಂತ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಇದ್ರೆ ಆ ಡಿಫರೆನ್ಸ್ ಅಮೌಂಟ್ ಅನ್ನ ನಾವು ಗುಡ್ ವಿಲ್ ಅಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಅಸೆಟ್ಸ್ ವ್ಯಾಲ್ಯೂ ಲಯಬಿಲಿಟೀಸ್, ಸ್ಟ್ಯಾಟ್ಯೂಟರಿ ರಿಸರ್ವ್, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ಗಿಂತ ಜಾಸ್ತಿ ಇದ್ರೆ ಅಂದ್ರೆ ಪರ್ಚೇಸ್ ಕನ್ಸಿಡರೇಷನ್ಗಿಂತನೂ ಜಾಸ್ತಿ ಇದ್ರೆ ಆಗ ಆ ಡಿಫರೆನ್ಸ್ ಅಮೌಂಟ್ ಅನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಫಸ್ಟ್ ಎಂಟ್ರಿ. ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಇದ್ರೆ ವೇರಿಯಸ್ ಅಸೆಟ್ಸ್ ಅಕೌಂಟ್ debit to goodwill account if there is a balance, debit to various liabilities account, statutory reserve account, to business purchase account, to capital reserve account in case if there is any balance. For the incorporation of statutory reserve, amalgamation adjustment account debit to statutory reserve account. ಯಾವಾಗಂದ್ರೆ ಫಾರ್ ದ ಇನ್ಕಾರ್ಪೊರೇಷನ್ ಆಫ್ ಸ್ಟ್ಯಾಟ್ಯೂಟರಿ ರಿಸರ್ವ್, ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ಗೆ ನಾವು ಸ್ಟ್ಯಾಟ್ಯೂಟರಿ ರಿಸರ್ವ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ವಿಲ್ ಬಿ ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಅಕೌಂಟ್. ನೆಕ್ಸ್ಟ್, ಫಾರ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, liquidators of transferred company account debit to share capital account, securities premium account and to bank account with the amount of discharge of purchase consideration. ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಡಿಸ್ಚಾರ್ಜ್ ಮಾಡೋದಾದ್ರೆ ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕು ಅಂದ್ರೆ ಲಿಕ್ವಿಡೇಟರ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ಟು ಶೇರ್ ಕ್ಯಾಪಿಟಲ್ ಅಲ್ಲಿ ಇಷ್ಟು ಕೊಟ್ಟಿದ್ದಾರೆ, ಮತ್ತೆ ಶೇರ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಏನಾದರೂ ಶೇರ್ಸ್ ಅನ್ನ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ರೆ ಆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಮತ್ತೆ ಟು ರಿಮೈನಿಂಗ್ ಅಮೌಂಟ್ ಎಷ್ಟು ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಲ್ಲಿ ಕೊಟ್ಟಿರ್ತಾರೋ ಅದನ್ನ ಕ್ಯಾಶುವಲ್ ಬ್ಯಾಂಕ್ ಅಕೌಂಟ್ ವಿತ್ ದ ಅಮೌಂಟ್ ಆಫ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. Note, when there is no need for maintaining statutory reserve, the following reversal entry must be passed. Statutory reserve ಅನ್ನು ಮೇಂಟೈನ್ ಮಾಡೋ ಅವಶ್ಯಕತೆ ಇದ್ದಾಗ ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡ್ತೀವಿ. ಅದು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲದೆ ಇರುವಾಗ ರಿವರ್ಸ್ ಎಂಟ್ರಿಯನ್ನು ಪಾಸ್ ಮಾಡಬೇಕು. ರಿವರ್ಸ್ ಎಂಟ್ರಿ ಅಂದರೆ ಸ್ಟ್ಯಾಟ್ಯೂಟರಿ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್. Next, for incurring formation expenses, so formation expense or preliminary expenses account debit to bank account. Formation expense, preliminary expense ಇದೆಲ್ಲ ಇದ್ದಾಗ ಅದನ್ನ ಇನ್ಕರ್ ಮಾಡಿದಾಗ ಎಂಟ್ರಿ ಏನಾಗಿರ್ಬೇಕು ಅಂದ್ರೆ ಫಾರ್ಮೇಷನ್ ಎಕ್ಸ್ಪೆನ್ಸಸ್ ಆರ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, ಫಾರ್ ಪೇಮೆಂಟ್ ಆಫ್ ಅಮಾಲ್ಗಮೇಷನ್ or realization expense of transferor company, goodwill account debit to bank account. ಯಾವಾಗಂದ್ರೆ ಫಾರ್ ಪೇಮೆಂಟ್ ಆಫ್ ಅಮಾಲ್ಗಮೇಷನ್ ಆರ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಏನಾದ್ರು ರಿಯಲೈಸೇಷನ್ ಎಕ್ಸ್ಪೆನ್ಸ್ ಇದ್ರೆ ಅದನ್ನ ಪೇ ಮಾಡಬೇಕು ಅಂತಾಗ ಗುಡ್ವಿಲ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, ಫಾರ್ ಪೇಮೆಂಟ್ ಮೇಕಿಂಗ್ ಪೇಮೆಂಟ್ ಟು ಡಿಬೆಂಚರ್ಸ್ and other liabilities of transferor companies, debenture or item of liability account debit to either debenture account or share capital account or the
ಕ್ಯಾಶ್ ಅಕೌಂಟ್ ಯಾವ್ದ್ರಲ್ಲಿ ಪೇ ಮಾಡಿದ್ರೆ ಅದರಲ್ಲಿ ಡಿಬೆಂಚರ್ ಆರ್ ಐಟಮ್ ಆಫ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಟು ಕ್ಯಾಶ್ ಅಕೌಂಟ್. Main ಆಗಿ ಈ ಸೆಕೆಂಡ್ ಚಾಪ್ಟರ್ mergers and acquisition, it is divided into two parts. Part 1 is amalgamation in the nature of merger. Part 2 is amalgamation in the nature of purchase. ಎರಡಕ್ಕೂ ಕೂಡ ನಿಮಗೆ 3 ವೇರಿಯಂಟ್ಸ್ ಬರುತ್ತೆ. 3 ವೇರಿಯಂಟ್ಸ್ ಯಾವುದು ಅಂತಂದ್ರೆ ಅಮಾಲ್ಗಮೇಷನ್ ದ ನೇಚರ್ ಆಫ್ ಮರ್ಜರೇ ಆಗಿರ್ಬೋದು ಅಥವಾ ಪರ್ಚೇಸ್ ಆಗಿರ್ಬೋದು. ಯು ಹ್ಯಾವ್ 3 ವೇರಿಯಂಟ್ಸ್. When one or more existing company are acquired by an existing company and the transferee company continues with its existing identity, popularly known as absorption of companies. ಇದು ಫಸ್ಟ್ ವೇರಿಯಂಟ್. ಇದರಲ್ಲಿ ಏನು ಅಂದರೆ one or more existing companies are acquired by an existing company. ಒಂದು ಎಕ್ಸಿಸ್ಟಿಂಗ್ ಕಂಪನಿ ಇನ್ನೊಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಎಕ್ಸಿಸ್ಟಿಂಗ್ ಕಂಪನೀಸನ್ನು ಅಕ್ವೈರ್ ಮಾಡಿಕೊಂಡು ಅವ್ರದ್ದೇ ಹೆಸರಿನಲ್ಲಿ ಮುಂದುವರಿತಾರೆ. ಫಾರ್ ಎಕ್ಸಾಂಪಲ್ ಕಂಪನಿ ಎಕ್ಸ್ ಅನ್ಕೊಳ್ಳಿ, ಕಂಪನಿ ಎಕ್ಸ್ ಇದೆ, ಕಂಪನಿ ವೈ ಮತ್ತೆ ಕಂಪನಿ ಝೆಡ್ ಇದೆ. ಎಕ್ಸ್ ಕಂಪನಿ ಒಂದು ಎಕ್ಸಿಸ್ಟಿಂಗ್ ಕಂಪನಿ, ವೈ ಅಂಡ್ ಝೆಡ್ ಕೂಡ 2 ಎಕ್ಸಿಸ್ಟಿಂಗ್ ಕಂಪನಿ, ಒಟ್ಟು 3 ಕಂಪನೀಸ್ ಇದೆ. ಈಗ ಎಕ್ಸ್ ಕಂಪನಿ ವೈ ಮತ್ತೆ ಝೆಡ್ 2 ಕಂಪನಿಯನ್ನು ಅಕ್ವೈರ್ ಮಾಡ್ಕೊತಾರೆ. ಅವರ ಬಿಸ್ನೆಸ್ ಅನ್ನ ಈ ಬಿಸ್ನೆಸ್ ಜೊತೆಗೆ ಮಿಂಗಲ್ ಮಾಡಿಕೊಂಡು ಅವರು ಯಾವ ಹೆಸರಿನಲ್ಲಿ ಕಂಟಿನ್ಯೂ ಮಾಡ್ಕೋತಾರೆ ಅಂದ್ರೆ 3 ಕಂಪನಿ ಸೇರಿ ಆಗುವಂತಹ ಕಂಪನಿ ಎಕ್ಸ್ ಕಂಪನಿ ಹೆಸರಿನಲ್ಲೇ ಕಂಟಿನ್ಯೂ ಆಗುತ್ತೆ. ಅಂತ ಒಂದು ಸಿಚುವೇಶನ್ ಅನ್ನು ನಾವು ಸಿಚುವೇಶನ್ ಎ, ವೇರಿಯಂಟ್ ಎ ಅಂತ ಕರಿತೀವಿ. When one or more existing companies are acquired by an existing company and the transferee company continues with its existing identity, ಕಂಪನಿ ಎಕ್ಸ್ ಅಂತಾನೆ ಕಂಟಿನ್ಯೂ ಆಗುತ್ತೆ. ಆದರೆ ಉಳಿದಿರೋ ಒಂದು ಬರೀ ವೈ ಕಂಪನಿಯನ್ನಾದರೂ ಅಕ್ವೈರ್ ಮಾಡ್ಕೋಬೋದು ಅಥವಾ ವೈ ಅಂಡ್ ಝೆಡ್ 2 ಕಂಪನಿಯನ್ನು ಬೇಕಾದ್ರೆ ಅವ್ರು ಅಕ್ವೈರ್ ಮಾಡ್ಕೋಬೋದು. ಬಟ್ ಎಕ್ಸ್ ಕಂಪನಿ ಹೆಸರಲ್ಲೇ ಕಂಪನಿ ರನ್ ಆಗ್ತಾ ಇರುತ್ತೆ. ಇಂಥ ಒಂದು ಮೆಥಡ್ ಅನ್ನ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಒನ್ ವೇರಿಯಂಟ್. Second is when 2 or more existing companies are acquired by a newly formed company, popularly known as amalgamation. ಹಳೆ ಕಂಪನಿಗಳನ್ನ ಹೊಸ ಕಂಪನಿ ಅಬ್ಸರ್ವ್ ಮಾಡುವಂಥದ್ದು. ಮೂರನೇ ವೇರಿಯಂಟು an existing company is acquired by a newly formed company, popularly known as external reconstruction. It is not applicable in the case of amalgamation in the nature of merger. ಇದು ಮರ್ಜರ್ಗೆ ಅನ್ವಯಿಸೋದಿಲ್ಲ, ಬರೀ ನಿಮಗೆ ಪೇಮೆಂಟ್ಸಿಗಷ್ಟೇ ಅನ್ವಯಿಸುತ್ತೆ. when an existing company is acquired by a newly formed company, ಇದನ್ನು ನಾವು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀವಿ. These are the 3 variants. ನೋಡಿ, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆಗಿದ್ರೆ ಪರ್ಚೇಸ್ ಮೆಥಡ್ನಲ್ಲಿ ವೇರಿಯಸ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್, ಲಯಬಿಲಿಟೀಸು ಮತ್ತು ಪರ್ಚೇಸ್ ಕನ್ಸಿಡರೇಷನ್ ಸ್ಟ್ಯಾಟ್ಯೂಟರಿ ರಿಸರ್ವ್ ಅಸೆಟ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇದ್ದರೆ ಆ ಡಿಫ್ರೆನ್ಸ್ ಅಮೌಂಟನ್ನು ಗುಡ್ ವಿಲ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಇದ್ದು ಲಯಬಿಲಿಟೀಸು ಸ್ಟ್ಯಾಟ್ಯೂಟರಿ ರಿಸರ್ವ್ ಪರ್ಚೇಸ್ ಕನ್ಸಿಡರೇಷನ್ ಎಲ್ಲ ಸೇರಿನೂ ಅಸೆಟ್ಸ್ ವ್ಯಾಲ್ಯೂಗೆ ರೀಚ್ ಆಗೋಕ್ಕಾಗಿಲ್ಲ ಅಂದರೆ ಆಗ ಆ ಡಿಫರೆನ್ಸ್ ಅಮೌಂಟನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಕರಿತೀವಿ. ಸ್ಟ್ಯಾಟ್ಯೂಟರಿ ರಿಸರ್ವ್ನ ಅವಶ್ಯಕತೆ ಇದ್ದರೆ ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಬಿಟ್ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಅಕೌಂಟ್ ಅಂತ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಇದ್ದಾಗ ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್ ಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಇದು ಅಮೌಂಟ್ ಆಫ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ನು. ನೆಕ್ಸ್ಟು ಮೇಂಟೈನಿಂಗ್ ಸ್ಟ್ಯಾಟ್ಯೂಟರಿ ರಿಸರ್ವು ಅವಶ್ಯಕತೆ ಇಲ್ಲದೆ ಇರುವಾಗ ಅದಕ್ಕೆ ರಿವರ್ಸ್ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಸ್ಟ್ಯಾಟ್ಯೂಟರಿ ರಿಸರ್ವ್ ಅಕೌಂಟ್ ಬಿಟ್ಟು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ಮತ್ತು ಫಾರ್ಮೇಷನ್ ಎಕ್ಸ್ಪೆನ್ಸ್ ಇನ್ಕರ್ ಆದರೆ ಫಾರ್ಮೇಷನ್ ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ವೆನ್ ಪೇಮೆಂಟ್ ಆಫ್ ಅಮಾಲ್ಗಮೇಷನ್ ಆರ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. Next, for making payment to debentures and other liabilities of transferor company, debenture or item of liability account, debit to debenture account, to share capital account and to cash account. Mainly 2 things, amalgamation in the nature of merger and amalgamation in the nature of purchase. You have 3 variants. When one or more existing company are acquired by an existing company
and the transferee company continues with its existing identity, we call it as absorption of companies. When two or more existing companies are acquired by a newly formed company, popularly known as amalgamation, more words with absorption, amalgamation, and external reconstruction. When an existing company is acquired by a newly formed company, popularly known as external reconstruction, this external reconstruction is applicable only in case of amalgamation in the nature of merger. It is not applicable in the case of amalgamation in the nature of merger. It is applicable only for amalgamation in the nature of purchase.